ಸ್ನೇಹಿತರೆ, ಮೊದಲನೇದಾಗಿ ಇತಿಹಾಸ ತರಗತಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಈ ಒಂದು ಇತಿಹಾಸ ತರಗತಿಯನ್ನ ಪ್ರಾರಂಭ ಮಾಡಿರ್ತಕ್ಕಂತಹ ಒಂದು ಉದ್ದೇಶ ಏನು ಅಂತಂದ್ರೆ, ಈಗ ಮುಂದೆ ನಡೀತಾ ಇರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೈಕ್ SDA ಇರ್ಬೋದು, ಅದರಲ್ಲೂ ಕೂಡ ಶೀಘ್ರದಲ್ಲಿಯೇ ಅನೌನ್ಸ್ ಆಗ್ತಕ್ಕಂಥ GPSTR ರಿಕ್ರೂಟ್ಮೆಂಟ್ ಮತ್ತು PSI ರಿಕ್ರೂಟ್ಮೆಂಟ್, KPSC ಎಲ್ಲ KPSC ಎಲ್ಲ ಪರೀಕ್ಷೆಗಳಿಗೂ, ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಕೂಡ ಇತಿಹಾಸ ಪತ್ರಿಕೆಯಲ್ಲಿ ಅಥವಾ ಇತಿಹಾಸ ವಿಭಾಗದಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇದು ಕೂಡ ಅನುಕೂಲ ಆಗುತ್ತೆ. ಹಾಗೆ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ನವರಿಗೂ ಕೂಡ ಇದು ಅನುಕೂಲ ಆಗ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ನಾನು ಈ ಕ್ಲಾಸಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು ಏನಂತಂದ್ರೆ ಪ್ರೀ ಹಿಸ್ಟೋರಿಕ್ ಏಜ್ ಅಂತೇಳಿ, ಇತಿಹಾಸ ಪೂರ್ವ ಕಾಲ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಓದ್ತಕ್ಕಂಥವ್ರಿಗೆ, ಅದರಲ್ಲೂ ಕೂಡ ಇತಿಹಾಸ ಹೊಸದು ಅಂತ ಅಂದ್ಕೊಳ್ಳುವಂಥವ್ರಿಗೆ ಈ ಇತಿಹಾಸ ಪೂರ್ವ ಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಥವಾ ಇಂಗ್ಲಿಷ್ನಲ್ಲಿ ಅದನ್ನ ಪ್ರೀ ಹಿಸ್ಟೋರಿಕ್ ಏಜ್ ಅಂತೇಳಿ ಕರೆಯಲಾಗುತ್ತೆ. ಈ ಪ್ರೀ ಹಿಸ್ಟೋರಿಕ್ ಏಜ್ ಅನ್ನುವಂಥದ್ದೇ ಒಂದು ಕಬ್ಬಿಣದ ಕಡಲೆ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದ್ರೆ, ಸೊ ಯಾವುದು ಆಧಾರಗಳಿಲ್ಲದೆ ಅಥವಾ ಯಾವುದು ಬರಹಗಳಿಲ್ಲದೆ ಇರತಕ್ಕಂತಹ ಒಂದು ಕಾಲ ಇತಿಹಾಸ ಪೂರ್ವ ಕಾಲ ಅಂತೇಳಿ ಕರೆಯಲಾಗುತ್ತೆ. ಸೊ ಇದರ ಕಂಪ್ಲೀಟ್ ಪರಿಚಯವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಮಾಡಿಕೊಡ್ತೇನೆ. ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಸೊ ಇದು ಲೈವ್ ಕ್ಲಾಸ್ ಆಗಿರೋದ್ರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬಹುದು. ಇದೇ ರೀತಿಯ ನಿರಂತರ ವಿಡಿಯೋಸ್ಗಳು ಕೂಡ ಸಿಗುತ್ತೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯಿನ್ ಆಗಿ. ಇಲ್ಲಿ ಪ್ರಾಗೈತಿಹಾಸಿಕ ಕಾಲ ಅಥವಾ ಪ್ರಾಗೈತಿಹಾಸ ಕಾಲ, ಇತಿಹಾಸ ಪೂರ್ವ ಕಾಲ ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ಭಾರತದಲ್ಲಿ ಪ್ರಾಚೀನ ಮಾನವನ ಅಸ್ತಿತ್ವ ಎಲ್ಲಿಯವರೆಗೆ ನಾವು ಗಮನಿಸಬಹುದು ಅನ್ನುವಂಥದ್ದು. ಸೊ ನಾವು ಇಸವಿಯನ್ನ ಅಧ್ಯಯನ ದೃಷ್ಟಿಯಿಂದ ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತಶಕ ಅಂತೇಳಿ ಮಾಡ್ಕೊಂಡಿದ್ದೀವಿ. ಪ್ರಾಚೀನ ಮಾನವನ ಅಸ್ತಿತ್ವ ಎಲ್ಲಿದೆ? ನಮ್ಮ ಭಾರತದಲ್ಲಿ ಹುಡುಕಿದ್ರೆ ಸೊ 5000 ವರ್ಷಗಳ ಕಾಲದಲ್ಲಿ ಹಿಂದೆ ಇದ್ದಂತಹ ಸಿಂಧು ನಾಗರಿಕತೆಯ ನಾವು ಅಧ್ಯಯನ ಮಾಡಿಬಿಟ್ಟಿದ್ದೀವಿ. ಅದನ್ನೇ ಅತ್ಯಂತ ಪ್ರಾಚೀನ ನಾಗರಿಕತೆ ಅಂತ ಅಂದ್ಕೊಳ್ತೀವಿ. ಆದರೆ ಮಾನವನ ಅಸ್ತಿತ್ವ ಕ್ರಿಸ್ತಪೂರ್ವ ಅಂದ್ರೆ ಸಾಮಾನ್ಯ ಶಕಪೂರ್ವ 3,00,000 ವರ್ಷಗಳ ಹಿಂದೆ ಇತ್ತು ಅನ್ನುವಂಥದ್ದು ತಜ್ಞರ ಅಭಿಪ್ರಾಯ ಆಗಿರುತ್ತೆ. ಹಾಗಾದ್ರೆ 3,00,000 ವರ್ಷಗಳ ಹಿಂದಿರ್ತಕ್ಕಂಥ ಮಾನವ ಹೇಗಿದ್ದ? ಆತನಿಗೆ ನಾಗರಿಕತೆಯ ಜೀವನ ಗೊತ್ತಿತ್ತ? ಆತನಿಗೆ ಕೃಷಿ ಮಾಡುವಂಥದ್ದು ಗೊತ್ತಿತ್ತ? ಉದ್ಯೋಗವನ್ನ ಕೈಗೊಳ್ಳುವಂಥದ್ದು ಗೊತ್ತಿತ್ತ? ಸೊ ಈ ರೀತಿಯಾಗಿ ಒಂದೊಂದಾಗಿ ಮಜಲುಗಳನ್ನ ಅಧ್ಯಯನ ಮಾಡ್ಕೊಂಡು ಹೋದಾಗ ಹಲವಾರು ಹೊಸ ವಿಷಯಗಳು ಸಿಗುತ್ತೆ. ಆತ ವಾಸ ಮಾಡ್ತಾ ಇದ್ದಂಥ ಸ್ಥಳ, ಊಟ ಮಾಡ್ತಾ ಇದ್ದಂಥದ್ದು, ಯಾವ ರೀತಿಯಾಗಿ ಆತನ ಜೀವನ ವಿಧಾನ ಇತ್ತು, ಇವೆಲ್ಲವನ್ನು ಕೂಡ ಪ್ರಾಗೈತಿಹಾಸಿಕ ಕಾಲದಲ್ಲಿ ಹೇಳಲಾಗುತ್ತೆ. ಸೊ ಪ್ರಾಗೈತಿಹಾಸಿಕ ಕಾಲ ಅಂತಂದ್ರೆ ಇತಿಹಾಸ ಪೂರ್ವ ಕಾಲ ಅಂತಂದ್ರೆ ಯಾವುದೇ ಲಿಖಿತ ಬರಹಗಳಿಲ್ಲದೆ ಇರುವಂತಹ ಒಂದು ಕಾಲ ಇತಿಹಾಸ ಪೂರ್ವ ಕಾಲ. ಇತಿಹಾಸ ಕಾಲ ಅಂತಂದ್ರೆ ಅಲ್ಲಿ ಆಧಾರಗಳು ಸಿಗ್ತವೆ. ಆಧಾರಗಳಂದ್ರೆ ಲಿಖಿತ ಆಧಾರಗಳಿರ್ಬೋದು ಅಥವಾ ಅವರ ಒಂದು ಪ್ರಾಕ್ತನ ಆಧಾರಗಳು ಇರ್ಬೋದು. ಆ ಆಧಾರಗಳು ಸಿಗುತ್ತೆ. ಆದರೆ ಪ್ರಾಗೈತಿಹಾಸಿಕ ಕಾಲದಲ್ಲಿ ಈ ರೀತಿಯ ಯಾವುದೇ ಆಧಾರಗಳು ಸಿಗೋದಿಲ್ಲ. ಅಲ್ಲಿ ನಾವು ಅಧ್ಯಯನ ಮಾಡ್ತಾ ಇರುವಂಥದ್ದು ಮನುಷ್ಯ ವಾಸ ಮಾಡಿರುವಂತಹ ಸ್ಥಳ, ಆತನು ಬಳಸಿದ್ದಂತಹ ಒಂದು ವಸ್ತುಗಳು. ಸೊ ಆತನು ಸತ್ತ ನಂತರ ಆತನ ತಲೆಬುರುಡೆ ಇರ್ಬೋದು ಅಥವಾ ಆತನ ಮೂಳೆಗಳು ಇರ್ಬೋದು, ಇವುಗಳ ಆಧಾರದ ಮೇಲೆ ಪ್ರಾಗೈತಿಹಾಸಿಕ ಕಾಲವನ್ನ ಇಂಥ ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದನ್ನ ಅಧ್ಯಯನ ಮಾಡ್ತೀವಿ. ಸಾಮಾನ್ಯವಾಗಿ ಪ್ರಾಗೈತಿಹಾಸಿಕ ಕಾಲ ಅದರಲ್ಲಿ ಮಾನವ ಜನಾಂಗ ವಾಸ ಮಾಡ್ತಾ ಇದ್ದಂತಹ ಭಾರತದ ಅತ್ಯಂತ ಪ್ರಾಚೀನ ಭಾಗವೇ ದಕ್ಷಿಣ ಭಾರತ ಮತ್ತು ಸೋನ್ ನದಿ ಕಣಿವೆ. ಇಲ್ಲಿ ಉತ್ತರ ಭಾರತಕ್ಕಿಂತಲೂ ಹಳೆಯದಾಗಿರುವಂತಹ ಮಾನವನ ಅಸ್ತಿತ್ವವನ್ನು ನಾವು ಕಾಣಬಹುದು. ಪ್ರಪಂಚದ ಎಲ್ಲ ಇಂದಿನ ಆಧುನಿಕ ಮಾನವರು ಕೂಡ ಹೋಮೋಸೆಫಿಯನ್ಸ್ ಅಂತ ಕರೀತಾರೆ. ಸೊ ಈ ಹೋಮೋಸೆಫಿಯನ್ಸ್ ಆಗೋದಕ್ಕೆ ಹಲವಾರು ರೀತಿಯಲ್ಲಿ ಮಾನವ ತನ್ನ ಬೆಳವಣಿಗೆಯನ್ನು ಹೊಂದಿಕೊಂಡು ಬಂದಿದೆ. ಆರಿಜಿನ್ ಆಫ್ ಸ್ಪೀಸೀಸ್ ಅಲ್ಲಿ ಈ ಒಂದು ಥಿಯರಿಯನ್ನ ಡಾರ್ವಿನ್ ಅವರು ಮಂಡಿಸ್ತಾರೆ. ಸೊ ಹೋಮೋಸೆಫಿಯನ್ ಕಂಡು ಬಂದಿದ್ದು ಯಾವಾಗ ಅಂದ್ರೆ ಕ್ರಿಸ್ತಪೂರ್ವ 36,000 ವರ್ಷಗಳ ಹಿಂದೆ ಹೋಮೋಸೆಫಿಯನ್ ಮಾನವ ಗೋಚರಣೆ ಆದ ಅನ್ನುವಂಥದ್ದು. ಇಲ್ಲಿ ಮಾನವನ ಇತಿಹಾಸದ ಸಂಸ್ಕೃತಿಯನ್ನ ಅಥವಾ ಪ್ರಾಗೈತಿಹಾಸಿಕ ಕಾಲವನ್ನ ಅಧ್ಯಯನ ಮಾಡೋದಕ್ಕೆ ಸೊ ಹಲವಾರು ವಿಧಾನಗಳಲ್ಲಿ ಅಥವಾ ವಿಧಗಳಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಯಾಕೆ ಅಂತಂದ್ರೆ
ಸೊ ಅವರ ಲಕ್ಷಣಗಳು, ಅವರ ಜೀವನ ವಿಧಾನ, ಅವರ ಹೊಸ ಹೊಸ ಅನ್ವೇಷಣೆಗಳು, ಇದರ ಆಧಾರಗಳ ಮೇಲೆ ಈ ರೀತಿಯ ವಿಧಗಳನ್ನು ಮಾಡಿಕೊಂಡಿದ್ದೇವೆ. ಪ್ರಾಚೀನ ಶಿಲಾಯುಗ ಅಂತೇಳಿ, ಸೊ ಇದನ್ನ ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ ಕೂಡ ಕರೀತಾರೆ. ಇದರ ಬಗ್ಗೆ ಕ್ವಶನ್ ಕೇಳ್ತಾರೆ ನಿಮಗೆ. ಸೊ ಕಾಲಾನುಕ್ರಮದಲ್ಲಿ ತಿಳಿಸಿ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಬಹುದು. ಪ್ಯಾಲಿಯೋಲಿಥಿಕ್ ಅದರಲ್ಲಿ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಅವರು ಕನ್ನಡ ವರ್ಡ್ಸ್ಗಳನ್ನ ಕೊಡಲ್ಲ. ಪ್ಯಾಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್, ಚಾಲ್ಕೋಲಿಥಿಕ್ ಏಜ್ ಅಂತ ಕೊಟ್ಬಿಡ್ತಾರೆ. ನಾವು ಪ್ರಾಚೀನ, ಮಧ್ಯ, ನವಶಿಲಾಯುಗ ಅಂತ ಕೊಟ್ಟರೆ ಈಸಿಯಾಗಿ ಬರೆದು ಬಿಡ್ತೀವಿ. ಬಟ್ ಈ ರೀತಿಯಾಗಿ ಇಂಗ್ಲಿಷ್ ಟರ್ಮ್ಸ್ ಅನ್ನ ಕೊಟ್ಟಾಗ ಬರೆಯುವಂಥದ್ದು ಸುಲಭ ಅಲ್ಲ. ಹಾಗಾಗಿ ಇಂಗ್ಲಿಷ್ ಟರ್ಮ್ಸ್ ಕೂಡ ಇಂಪಾರ್ಟೆಂಟ್, ಅದು ನೆನ್ಪಿಟ್ಕೊಂಡಿರ್ರಿ. ಪ್ರಾಚೀನ ಶಿಲಾಯುಗ ಅಂತಂದ್ರೆ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿ ಕರೀತಾರೆ. ಇದನ್ನ ತಜ್ಞರ ಅಥವಾ ವಿದ್ವಾಂಸರ ಅಧ್ಯಯನದ ಪ್ರಕಾರ ಕ್ರಿಸ್ತಪೂರ್ವ 3,00,000 ವರ್ಷಗಳಿಂದ ಕ್ರಿಸ್ತಪೂರ್ವ 8,000 ವರ್ಷಗಳವರೆಗಿರತಕ್ಕಂಥ ಇತಿಹಾಸವನ್ನ ಅಥವಾ ಕಾಲವನ್ನ ಪ್ರಾಚೀನ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಏಜ್ ಅಂತೇಳಿ ಕರಿತೀವಿ. ಹಾಗೆ ಮಧ್ಯಶಿಲಾಯುಗ, ಮೆಸೋಲಿಥಿಕ್ ಏಜ್ ಅಂತೇಳಿ ಕರೀತಾರೆ. ಇದು ಕ್ರಿಸ್ತಪೂರ್ವ 8,000 ವರ್ಷಗಳ ಹಿಂದೆ ಆರಂಭವಾಗಿದ್ದು ಇದು 4,000 ವರ್ಷಗಳವರೆಗೂ ಕೂಡ ಈ ಮಧ್ಯಶಿಲಾಯುಗ ಇರುತ್ತೆ ಅನ್ನುವಂಥದ್ದು. ನವಶಿಲಾಯುಗ, ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಇದು ಕ್ರಿಸ್ತಪೂರ್ವ 4,000 ವರ್ಷಗಳಿಂದ ಕ್ರಿಸ್ತಪೂರ್ವ 1,800 ವರ್ಷಗಳವರೆಗೆ ಇರತಕ್ಕಂಥದ್ದು ನವಶಿಲಾಯುಗ. ಹಾಗೆ ಚಾಲ್ಕೋಲಿಥಿಕ್ ಏಜ್ ಅಂತೇಳಿ ಇದನ್ನ ತಾಮ್ರಶಿಲಾಯುಗ ಅಥವಾ ಚಾಲ್ಕೋಲಿಥಿಕ್ ಏಜ್ ಅಂತ ಕರೆಯುತ್ತಾರೆ. ಕ್ರಿಸ್ತಪೂರ್ವ 1800ರಿಂದ ಕ್ರಿಸ್ತಪೂರ್ವ 1,000 ಅಥವಾ 800ರವರೆಗೆ ಈ ಚಾಲ್ಕೋಲಿಥಿಕ್ ಏಜ್ ಇರುತ್ತೆ. ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಕಬ್ಬಿಣದ ಯುಗ. ಇದು ಐರನ್ ಏಜ್ ಅಂತೇಳಿ ಕ್ರಿಸ್ತಪೂರ್ವ 800 ವರ್ಷಗಳ ಆನಂತರದ್ದು ಕಬ್ಬಿಣದ ಯುಗ. ಆನಂತರ ಕಬ್ಬಿಣದ ಯುಗದಲ್ಲಿ ದೊಡ್ಡ ಕ್ರಾಂತಿಗಳೇ ಆರಂಭವಾಗುತ್ತೆ. ಇಲ್ಲಿ ನಾವು ಶಿಲಾಯುಗ ಅಂತ ಕರಿತೀವಿ. ಸ್ಟಾರ್ಟಿಂಗ್ 3 ಪ್ರಕಾರಗಳನ್ನು ಶಿಲಾಯುಗ ಅಂತ ಕರಿತೀವಿ. ಶಿಲಾಯುಗ ಅಂತಂದ್ರೆ ಅವರು ಬಳಸ್ತಾ ಇದ್ದಂತಹ ಎಲ್ಲ ವಸ್ತುಗಳು ಕೂಡ ಬಹುತೇಕವಾಗಿ ಕಲ್ಲಿನಿಂದ ತಯಾರಾಗ್ತಾ ಇದ್ದಂಥದ್ದು. ಅವರು ವಾಸ ಮಾಡ್ತಾ ಇದ್ದಂಥದ್ದು ಕಲ್ಲಿನ ಕೊಠರಗಳಲ್ಲಿ. ಹಾಗೆ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡೋದಕ್ಕೆ ಕಲ್ಲಿನ ಆಯುಧಗಳನ್ನು ಬಳಸ್ಕೊಳ್ತಾ ಇದ್ರು. ಸೊ ಹೀಗೆ ಈ ಒಂದು ಕಲ್ಲಿನ ಬಳಕೆಯಿಂದಲೇ ಅವನ ಶಿಲಾಯುಗ ಅಂತೇಳಿ ಕರೀತಾ ಇದ್ರು. ಅಂಟಿಲ್ ನವಶಿಲಾಯುಗದ ಎಂಟ್ವರೆಗೂ ಅಂದ್ರೆ 1800ರವರೆಗೂ ಕೂಡ ಕಲ್ಲನ್ನ ಹೊರತುಪಡಿಸಿ ಇನ್ನುಳಿದ ಯಾವುದೇ ಆಯುಧಗಳು ಗೊತ್ತಿರಲಿಲ್ಲ. ನಂತರ ತಾಮ್ರ ಗೊತ್ತಾಯ್ತು, ಆ ನಂತರ ಕಬ್ಬಿಣ ಗೊತ್ತಾಯ್ತು. ಕಬ್ಬಿಣ ಗೊತ್ತಾದ ನಂತರ ಹಲವಾರು ಬದಲಾವಣೆಗಳು ಆಗುವಂಥದ್ದನ್ನ ನಾವು ಮುಂದೆ ಗಮನಿಸ್ತೇವೆ. ಮೊದಲನೇದಾಗಿ ಪ್ರಾಚೀನ ಶಿಲಾಯುಗವನ್ನು ನಾವು ಅಧ್ಯಯನ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಎಂಬ 2 ಗ್ರೀಕ್ ಪದಗಳಿಂದ ಬಂದಿರುವಂಥದ್ದು. ಇದು ಹಳೆಯ ಶಿಲಾಯುಗ ಅಂತೇಳಿ. ಸೊ ಹಳೆಯ ಶಿಲಾಯುಗ ಅಂತಂದ್ರೆ ಅತ್ಯಂತ ಪ್ರಾಚೀನ, ಶಿಲಾಯುಗದಲ್ಲಿ ಅತ್ಯಂತ ಪ್ರಾಚೀನ ಅಂತೇಳಿ. ಸೊ ಈ ಸಂದರ್ಭದಲ್ಲಿ ಒರಟು ಕಲ್ಲಿನ ಉಪಕರಣಗಳು ಅತ್ಯಂತ ಪ್ರಾಚೀನ ಮಾನವರ ಜೀವಿತದ ಬಗ್ಗೆ ದೊರೆತಿರುವಂತಹ ಏಕೈಕ ಸಾಕ್ಷ್ಯಾಧಾರಗಳು ಆಗಿರತಕ್ಕಂಥದ್ದು. ಹಾಗಾಗಿ ಈ ಕಲ್ಲುಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನ ಅಧ್ಯಯನ ಮಾಡ್ತಾ ಹೋದಾಗ ಕೆಲವೊಂದು ಅಂಶಗಳು ಬಯಲಾಗ್ತಾ ಹೋಗುತ್ತೆ. ಈ ಕಲ್ಲನ್ನ ಯಾಕೆ ಬಳಸ್ತಾ ಇದ್ದ? ಮುಖ್ಯವಾಗಿ ಕಲ್ಲುಗಳಿಂದ ಆಯುಧಗಳನ್ನ ಮಾಡಿಕೊಳ್ತಾ ಇದ್ದ ಅಂತ ಅದರ ಬಗ್ಗೆ ಹೇಳ್ತೇನೆ. ಪ್ರಾಚೀನ ಶಿಲಾಯುಗದ ನೆಲೆಗಳು ಎಲ್ಲೆಲ್ಲಿ ಇದಾವೆ ಇದರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಕೆಲವೊಂದು 3-4 ಪ್ಲೇಸಸ್ಗಳನ್ನ ಕೊಟ್ಟು ಇದರಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳನ್ನ ಗುರುತಿಸಿ ಅಂತ ಕೊಡಲಾಗುತ್ತೆ. ಇಡೀ ದೇಶದಲ್ಲಿ ಎಲ್ಲೆಲ್ಲಿದ್ದಾವೆ ಅಂತ ಫಸ್ಟ್ ಅಧ್ಯಯನ ಮಾಡಿ ಆನಂತರ ಕರ್ನಾಟಕದ ನೆಲೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಇವರು ಛೋಟಾ ನಾಗಪುರ ಪ್ರಸ್ಥಭೂಮಿ ಇಲ್ಲಿ, ಹಾಗೆ ಉತ್ತರ ಪ್ರದೇಶದ ಮಿರ್ಜಾಪುರ, ಕಾಶ್ಮೀರದ ಪಹಲ್ಲಂ ಅಂತ, ಹಾಗೆ ಹಿಮಾಚಲ ಪ್ರದೇಶದ ಬಿಯಾಸ್, ಸಿರ್ಸಾ ಮತ್ತು ಗಗ್ಗರ್ ನದಿಗಳಿಗೆಲ್ಲ ಕೂಡ, ಹಾಗೆ ರಾಜಸ್ಥಾನದ ದಿದ್ವಾನ್ ಬೇಗಾರ್, ಬಿಹಾರದ ಪೈಸ್ತಾ, ಮತ್ತೆ ಗುಜರಾತ್ನಲ್ಲಿ ಉಮ್ರರೇತಿ, ಸಮಾಧಿಯಾಲ, ಮಧುಬಾನ್, ಮಧ್ಯಪ್ರದೇಶದಲ್ಲಿ ಚಂಬಲ್, ಹದ್ದೂರ್, ಆದಮ್ಪುರ್, ಭಿಂಬೆಟ್ಕ, ಆನಂತರ ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಮತ್ತು ಗೋದಾವರಿ, ಕೃಷ್ಣ, ಗುಂತಕಲ್, ಕಡಪ, ನಾಗಾರ್ಜುನ ಕೊಂಡ, ಮಹಾರಾಷ್ಟ್ರದ ಬೋರಿ, ಮಹಾಡ್ ಮತ್ತು ನೇವಾಸ್, ಹಾಗೆ ಬಿರ್ಕಿ ಇವೆಲ್ಲ ಕೂಡ ಪ್ರಾಚೀನ ಶಿಲಾಯುಗದ ನೆಲೆಗಳು ಭಾರತದ ವಿವಿಧ ಪ್ರದೇಶಗಳಾಗಿ.
ಕರ್ನಾಟಕ ಏನು ಕಡಿಮೆ ಇರಲಿಲ್ಲ, ಕರ್ನಾಟಕದಲ್ಲೂ ಕೂಡ ಅತ್ಯಂತ ಹಳೆಯ ಶಿಲಾಯುಗದಲ್ಲಿ ಮಾನವ ಹೋಮೋಸೆಫಿಯನ್ಸ್ ವಾಸ ಮಾಡ್ತಾ ಇದ್ದಂಥ ನೆಲೆಗಳು ಸಿಕ್ಕಿದಾವೆ. ಅದಕ್ಕಿಂತ ಹಳೆಯ ವಿವಿಧ ವಿಕಾಸಗಳಲ್ಲಿ ಮಾನವ ನೆಲೆಗಳನ್ನು ನಾವು ಇಲ್ಲಿ ನೋಡ್ತೇವೆ. ಬಿಜಾಪುರದಲ್ಲಿ ಬ್ಯಾಡೆ, ಅನಗವಾಡಿ, ಸಿಡಲ್ಪಡಿ, ಡಾನ್ಕ, ಶಿರೂರು, ಮಣ್ಣೇರಿ. ಬೆಳಗಾಂನಲ್ಲಿ ಗೋಕಾಕ್ ಮತ್ತು ಸೌದತ್ತಿ. ಹಾಗೆ ಚಿಕ್ಕಮಗಳೂರಿನಲ್ಲಿ ಲಿಂಗದಹಳ್ಳಿ, ಕಡೂರು. ತುಮಕೂರಿನಲ್ಲಿ ಕಿಮ್ಮನಹಳ್ಳಿ, ಬಿಳಿಗೆರೆ. ಬಳ್ಳಾರಿಯಲ್ಲಿ ನಿಟ್ಟೂರು, ಹೊಳಲಗುಡಿ. ಧಾರವಾಡದಲ್ಲಿ ಹೊಳೆ, ಆಲೂರು, ಚೆನ್ನಾಪುರ. ಹಾಸನದಲ್ಲಿ ಕರಡಿಗುಡ್ಡ. ಹಾಗೆ ಗುಲ್ಬರ್ಗಾದಲ್ಲಿ ಹುಣಸಗಿಯಲ್ಲಿ 3 ವರ್ಷಗಳ ಹಿಂದಿನ ಕಾಡಾನೆ ಮತ್ತು ಕಾಡು ಬೆಕ್ಕಿನ ಪಳೆಯುಳಿಕೆಗಳು ಸಿಕ್ಕಿದಾವೆ ಅಂತ ಇದೆ ಗುಲ್ಬರ್ಗಾದ ಹುಣಸಗಿಯಲ್ಲಿ. ಹಾಗೆ ಮೈಸೂರಿನಲ್ಲಿ ರಂಗನಾಥಪುರ, ಶಿವಮೊಗ್ಗದಲ್ಲಿ ನ್ಯಾಮತಿ, ಚಿತ್ರದುರ್ಗದಲ್ಲಿ ತಾಳ್ಯ ಮತ್ತು ಜಾನಕ. ಸ್ನೇಹಿತರೆ, ಈ ಕರ್ನಾಟಕದ ನೆಲೆಗಳನ್ನು ಗಮನಿಸಿದಾಗ ಎಲ್ಲಿ ಬೆಟ್ಟ ಗುಡ್ಡ ಪ್ರದೇಶಗಳಿದ್ದಾವೆ, ಪರ್ವತ ಪ್ರದೇಶಗಳಿದ್ದಾವೆ, ಅಲ್ಲಿಯೇ ಸಾಮಾನ್ಯವಾಗಿ ಹಳೆ ಶಿಲಾಯುಗದ ಮಾನವ ವಾಸ ಮಾಡ್ತಾ ಇದ್ದ ಅನ್ನುವಂಥದ್ದು ನಮಗೆ ಇದರಿಂದ ಕನ್ಫರ್ಮ್ ಆಗುತ್ತೆ. ಇಲ್ಲೊಂದು ಹಳೆ ಶಿಲಾಯುಗದ ನೆಲೆಗಳನ್ನು ಕರ್ನಾಟಕದಲ್ಲಿ ಸಂಶೋಧನೆ ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ ರಾಬರ್ಟ್ ಬ್ರೂಸ್ ಫೂಟೆ, ಹಳೆ ಶಿಲಾಯುಗದ ಪಿತಾಮಹ ಅಂತೇಳಿ ಈತನನ್ನ ಕರೆಯಲಾಗುತ್ತೆ, ರಾಬರ್ಟ್ ಬ್ರೂಸ್ ಫೂಟೆ. ಹಾಗೆ ಮೆಡೋಸ್ಟೆಲ್ಲರ್, ಆರ್ ವಿ ಜೋಶಿ, MS ನಾಗರಾಜರಾವ್, ಎಂ ವೀಲರ್, ಶೇಷಾದ್ರಿ, ಸಂಪತ್ ಅಯ್ಯಂಗಾರ್ ಮತ್ತು PS ಅಯ್ಯಂಗಾರ್. ಪ್ರಮುಖ ಲಕ್ಷಣಗಳನ್ನು ನೋಡೋದಾದ್ರೆ ಶಿಲೆ, ಮರ ಮತ್ತು ಮೂಳೆಗಳಿಂದ ಆಯುಧಗಳನ್ನು ತಯಾರು ಮಾಡ್ತಾ ಇದ್ದ. ಆಯುಧಗಳ ತಯಾರಿಕೆ ತುಂಬ ಅವಶ್ಯಕತೆ ಇತ್ತು, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕಾಗಿತ್ತು. ಯಾರಿಂದ ಅಂತಂದ್ರೆ ಸಾಮಾನ್ಯವಾಗಿ ಆತ ವಾಸ ಮಾಡ್ತಾ ಇದ್ದಂಥದ್ದು ಗುಡ್ಡಗಾಡು ಪ್ರದೇಶ ಮತ್ತು ಅರಣ್ಯ ಪ್ರದೇಶಗಳಲ್ಲಿ. ಅಲ್ಲಿ ಕಾಡು ಪ್ರಾಣಿಗಳು ಇರ್ತಾ ಇದ್ವು, ಅವುಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತು ಒಂದು. ಎರಡನೇದಾಗಿ ಇನ್ನೊಂದು ಶಿಲೆ ಅಥವಾ ಈ ಆಯುಧಗಳು ಯಾಕೆ ಬೇಕಾಗಿತ್ತು ಅನ್ನುವಂಥದ್ದಂದ್ರೆ ಆತ ಆಹಾರವನ್ನು ಸಂಗ್ರಹಣೆ ಮಾಡಬೇಕಾಗಿತ್ತು. ಸಂಗ್ರಹಣೆ ಮಾಡಬೇಕು ಅಂತಂದ್ರೆ ಆತ ಆಹಾರವನ್ನು ಬಿಸಿ ಮಾಡಿ ತಯಾರಿಸ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಬಿಸಿ ಮಾಡುವಂಥ ಪದ್ಧತಿ ಗೊತ್ತಿರಲಿಲ್ಲ ಮತ್ತು ಬೆಂಕಿಯ ಉಪಯೋಗ ಕೂಡ ಗೊತ್ತಿರಲಿಲ್ಲ ಅಂತ ಹೇಳಲಾಗುತ್ತೆ. ಇದರಿಂದಾಗಿ ಆತ ಹಣ್ಣು ಹಂಪಲುಗಳನ್ನು ತಿಂತಾ ಇದ್ದ, ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಹಸಿ ಮಾಂಸವನ್ನು ತಿಂತಾ ಇದ್ದ. ಈ ಕಾರಣಕ್ಕೋಸ್ಕರ ಆಯುಧಗಳು ಅತ್ಯಂತ ಅವಶ್ಯಕತೆ ಇತ್ತು. ಈ ಆಯುಧಗಳನ್ನು ಶಿಲೆ, ಮರ ಮತ್ತು ಮೂಳೆಗಳಿಂದ ತಯಾರು ಮಾಡ್ತಾ ಇದ್ದ ಅಂತ. ಇಲ್ಲಿ ಈ ಆಯುಧಗಳು ತುಂಬಾ ಒರಟಾಗಿರುವಂಥದ್ದು, ಒರಟು ಆಕಾರದ ಆಯುಧಗಳಿದ್ವು. ಹಾಗಾಗಿ ಒರಟು ಕಲ್ಲಿನ ಮಾನವ ಅಂತೇಳಿ ಈತನನ್ನ ಕರೆಯಲಾಗುತ್ತೆ. ಈತ ಮಾನವ ಪ್ರಾಣಿಯಂತೆ ಜೀವನ ನಡೆಸ್ತಾ ಇದ್ದ, ಒರಟಾದ ಕಚ್ಚಾ ಆಯುಧಗಳನ್ನು ಬಳಸ್ತಾ ಇದ್ದ. ಅವನು ಹೆಚ್ಚಾಗಿ ಆಯುಧಗಳನ್ನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಬೆಣಚು ಕಲ್ಲನ್ನು ಬಳಸ್ತಾ ಇದ್ದ. ಹಾಗಾಗಿ ಬೆಣಚು ಕಲ್ಲಿನ ಮಾನವ, ಕ್ವಾರ್ಟ್ರೇಜ್ ಮ್ಯಾನ್ ಅಂತೇಳಿ ಕರೆಯಲಾಗುತ್ತೆ. ಆದಿಮಾನವನ ಮುಖ್ಯ ಆಯುಧಗಳು ಅಂತಂದ್ರೆ ಅಬೇವಿಲಿಯನ್ ಮತ್ತು ಅಶೂಲಿಯನ್ ಅಂತೇಳಿ. ಸೊ ಒಂದು ಮಾದರಿಯ ಅಬೇವಿಲಿಯನ್ ಮತ್ತು ಅಶೂಲಿಯನ್ ಮಾದರಿಯ ಕೈಗೊಡಲಿ, ಬರ್ಜಿ, ಆಲಗುಳ, ನೀಳವಾದ ಚಕ್ಕೆಗಳು, ಬಾಣದ ಮೊನೆ, ಮಚ್ಚು, ಕತ್ತಿ ಮುಂತಾದವುಗಳನ್ನು ಬಳಸ್ತಾ ಇದ್ದ. ಹಾಗೆ ಶಿಲಾ ಆಯುಧಗಳಿಗೆ ಮೂಳೆ ಅಥವಾ ಮರದ ಹಿಡಿಗಳನ್ನು ಜೋಡಿಸ್ತಾ ಇದ್ರು. ಈ ಉಪಕರಣಗಳನ್ನು ದುಷ್ಟ ಮೃಗಗಳನ್ನು ಬೇಟೆಯಾಡೋದಕ್ಕೆ ಬಳಸ್ತಾ ಇತ್ತು. ಹಳೆ ಶಿಲಾಯುಗದ ಸಂಸ್ಕೃತಿ ಇಂದಿನ ಪಾಕಿಸ್ತಾನದ ಸೋಹನ್ ನದಿ ಬಯಲಿನಲ್ಲಿ ಆರಂಭ ಆಗಿದೆ. ಇದನ್ನು ಸೋಹನ್ ಉದ್ಯಮ ಅಂತ ಕರೀತಾರೆ. ಹಾಗೆ ದಕ್ಷಿಣ ಭಾರತದಲ್ಲಿ ಆಯುಧಗಳು ಸಿಕ್ಕಿರುವಂಥ ಆ ಒಂದು ಸಂಸ್ಕೃತಿಗೆ ಅದನ್ನು ಮದ್ರಾಸ್ ಉದ್ಯಮ ಅಂತೇಳಿ ಕರೆಯಲಾಗುತ್ತೆ. ಹೀಗೆ ದಕ್ಷಿಣ ಭಾರತದ ಹಿಮ್ಮುಖ ಉಪಕರಣಗಳ ಸಂಪ್ರದಾಯ ಇದ್ರೆ, ಉತ್ತರ ಭಾರತದಲ್ಲಿ ಉರುಟುಕಲ್ಲು ಮತ್ತು ಫ್ಲೇಕ್ ಸಂಪ್ರದಾಯಗಳು ಇದ್ವು ಅಂತ ಹೇಳಲಾಗುತ್ತೆ. ಕಾಡು ಪ್ರಾಣಿಗಳ ಬೇಟೆ ಮತ್ತು ಕಾಡು ಸಸ್ಯ, ಗೆಡ್ಡೆ ಗೆಣಸುಗಳಿಂದ ಆಹಾರ ಸಂಗ್ರಹಣೆಯನ್ನು ಮಾಡಿಕೊಳ್ತಾ ಇದ್ದ. ಆತ ಗುಹೆ, ಬಂಡೆಗಳ ಆಸರೆಗಳಲ್ಲಿ ವಾಸವನ್ನ ಮಾಡ್ತಾ ಇದ್ದ. ವಿವಿಧ ಗಾತ್ರದ ಕೈ ಕೊಡಲಿಗಳು, ಸೊ ಇವನ್ನೇ ಅಬೇಲಿಯನ್ ಮತ್ತು ಅಶೂಲಿಯನ್ ಮಾದರಿಯ ಕೈ ಕೊಡಲಿಗಳು ಅಂತೇಳಿ ವಿವಿಧ ಮಾದರಿ. ಆದರೆ ಇಲ್ಲಿ ಕಚ್ಚಾ ಸಾಮಗ್ರಿಗಳಿದ್ದು ಅಂದ್ರೆ ಸೊ ಬೃಹತ್ ಆಕಾರದ ಈ ಒಂದು ಆಯುಧಗಳು ಬಳಸ್ತಾ ಇದ್ದ. ಅಂದ್ರೆ ಆಯುಧಗಳನ್ನ ಸೂಕ್ಷ್ಮವಾಗಿ ಕೆತ್ತನೆ ಮಾಡುವಂತ ಕಲೆ ಗೊತ್ತಿರಲಿಲ್ಲ.
ಸೊ ಸೀಳುವ ಕಲ್ಲಿನ ಚೂಪಾದ ಆಯುಧಗಳನ್ನು ಅಗ್ನಿಶಿಲೆ, ಜಲಜ ಮತ್ತು ಬೆಣಚು ಕಲ್ಲುಗಳಿಂದ ತಯಾರು ಮಾಡಲಾಗ್ತಾ ಇತ್ತು. ಮಾನವನ ಈ ಪುರಾತನ ಸಂಸ್ಕೃತಿ ಹಿಮಾಲಯದ ಶಿವಾಲಿಕ್ ಪರ್ವತದಿಂದ ದಕ್ಷಿಣದ ತಮಿಳುನಾಡಿನವರೆಗೂ ಕೂಡ ಹಬ್ಬಿತ್ತು. ಸೊ ಇದೇ ಸಂದರ್ಭದಲ್ಲಿ ಗುಹಾಕಲೆ ಮತ್ತು ಗೃಹ ಕಲೆ ಅಂದರೆ ಕೇವ್ ಆರ್ಟ್ ಮತ್ತು ಹೋಮ್ ಆರ್ಟ್ ಕೂಡ ಪ್ರಾರಂಭ ಆಗುತ್ತೆ. ಇನ್ನೊಂದು ಏನು ಅಂತಂದ್ರೆ, ಮಾನವನು ವಾಸ ಮಾಡಿರುವಂತಹ ಹಲವಾರು ಗುಹೆಗಳಲ್ಲಿ ಕೆಲವೊಂದು ಚಿತ್ರಗಳನ್ನ ಬಿಡಿಸಲಾಗಿದೆ ಅಂತ. ಸೊ ಇದು ಆತನ ಒಂದು ಚಿತ್ರಕಲೆಗಳಿಗೂ ಕೂಡ ಸಾಕ್ಷಿ ಅನ್ನುವಂಥದ್ದು. ಭಾರತದಲ್ಲಿ ಹಳೆ ಶಿಲಾಯುಗದ ಸಂಸ್ಕೃತಿ ರೂಪುಗೊಂಡಿದ್ದು ಪ್ಲಿಯೋಸ್ಪೋಸಿನ್ ಮತ್ತು ಮಧ್ಯಭಾಗದಲ್ಲಿ ಮಾನವ ಬೆಂಕಿ ಉಪಯೋಗ ಕಲಿತ ಅಂತ ಹೇಳಲಾಗುತ್ತೆ. ಇಲ್ಲಿ ಕರ್ನೂಲಲ್ಲಿ ಕೆಲವೊಂದು ಹಳೆ ಶಿಲಾಯುಗ ಮಾನವನ ಪ್ರದೇಶಗಳು ಸಿಕ್ಕಿದ, ಗುಹೆಗಳು ಸಿಕ್ಕಿದ. ಅದರಲ್ಲಿ ಬೆಂಕಿಯನ್ನ ಬಳಸ್ತಾ ಇದ್ದ ಅನ್ನುವಂಥ ಸಾಕ್ಷಿಗಳು ಕೂಡ ಸಿಕ್ಕಿದ. ಅಂದ್ರೆ ಬಹುಶಃ ಮಾನವ ಹಳೆ ಶಿಲಾಯುಗದ ಅಂತಿಮ ಘಟ್ಟದಲ್ಲಿ ಬೆಂಕಿಯ ತಯಾರಿಕೆಯನ್ನ ಕಲ್ತಿದ್ದಿರಬಹುದು ಅನ್ನುವಂಥದ್ದು ಒಂದು ಅಂದಾಜು. ಹಾಗೆ ಹಳೆ ಶಿಲಾಯುಗದ ಮಾನವ ಧರ್ಮವನ್ನು ಆಚರಿಸ್ತಾ ಇದ್ನ ಅಥವಾ ಇಲ್ವಾ, ಅಥವಾ ಯಾವುದೇ ಧರ್ಮ, ಸಂಸ್ಕೃತಿ, ನಾಗರಿಕ ವ್ಯಕ್ತಿತ್ವ ಇದ್ವಾ ಇಲ್ವಾ ಅನ್ನುವಂತಹ ಮಾಹಿತಿ ಕೂಡ ಇನ್ನೂ ಸಿಗಬೇಕಾಗಿದೆ. ಆದರೆ ಇನ್ನೊಂದೇನು ಅಂತಂದ್ರೆ, ಹಳೆ ಶಿಲಾಯುಗ ಭಾಗದಲ್ಲಿ ಕೆಲವೊಂದು ಧಾರ್ಮಿಕ ಕ್ರಿಯೆಗಳನ್ನ ನಡೆಸ್ತಾ ಇದ್ದ ಅಂತೇಳಿ. ಯಾಕೆ ಅಂತಂದ್ರೆ ಕೆಲವು ಕಡೆಗೆ ಆತನ ತಲೆಬುರುಡೆಗಳನ್ನ ಸಮಾಧಿ ಮಾಡಿರುವಂತಹದ್ದನ್ನು ನೋಡಿದ್ರೆ ಧಾರ್ಮಿಕ ಆಚರಣೆಗಳು ಕೂಡ ಇದ್ದಿರಬಹುದು ಅನ್ನುವಂಥದ್ದನ್ನ ಗೊತ್ತಾಗುತ್ತೆ. ಹಾಗೆ ನಾವು ನೆಕ್ಸ್ಟ್ ಟಾಪಿಕ್ಗೆ ಮೂವ್ ಆಗಬೇಕು. ಇಲ್ಲಿ ಮಧ್ಯಶಿಲಾಯುಗ, ಮೆಸೋಲಿಥಿಕ್ ಏಜ್ ಅಂತೇಳಿ ಕರೆಯಲಾಗುತ್ತೆ. ಮೆಸೋಲಿಥಿಕ್ ಏಜ್ ಅಂತಂದ್ರೆ 8,000 ವರ್ಷಗಳಿಂದ BC 4,000 ವರ್ಷಗಳವರೆಗೆ ಈ ಮೆಸೋಲಿಥಿಕ್ ಏಜ್ ಅಂತೆ. ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಣ ಒಂದು ಸಂಸ್ಕೃತಿ ಬೆಳವಣಿಗೆಯಾಗಿತ್ತು. ಅದನ್ನ ಮೆಸೋಲಿಥಿಕ್ ಏಜ್ ಅಂತೇಳಿ ಕರೆಯಲಾಗುತ್ತೆ. ಇನ್ನೊಂದು ಅರ್ಥದಲ್ಲಿ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತಲೂ ಕೂಡ ಕರೀತಾರೆ. ಕೆಲವು ಟೈಮಲ್ಲಿ ಈ ಪ್ರಶ್ನೆಯನ್ನು ಕೂಡ ಬರುತ್ತೆ. ಸೂಕ್ಷ್ಮ ಶಿಲಾಯುಗ ಅಂತಂದ್ರೆ ಇದನ್ನ ಮೈಕ್ರೋಲಿಥಿಕ್ ಏಜ್ ಅಂತೇಳಿ. ಯಾಕೆ ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾ ಇದ್ರು ಅಂತಂದ್ರೆ, ಆತನ ದೊಡ್ಡ ದೊಡ್ಡ ಆಯುಧಗಳನ್ನ ತ್ಯಜಿಸಿ ಆ ಕಲ್ಲಿನ ಉಪಕರಣಗಳಲ್ಲಿ ಚಿಕ್ಕ ಮಟ್ಟದ ಸಣ್ಣ ರೀತಿಯಲ್ಲಿರ್ತಕ್ಕಂಥ ಒಂದು ಆಯುಧಗಳನ್ನ ತಯಾರು ಮಾಡ್ಕೊಳ್ತಾ ಇದ್ದ. ಈ ಕಾರಣಕ್ಕೋಸ್ಕರ ಇದನ್ನ ಸೂಕ್ಷ್ಮ ಶಿಲಾಯುಗ ಅಂತಲೂ ಕೂಡ ಕರೆದರು. ಹಾಗೆ ಎರಡನೇದಾಗಿ ಬೆಣಚು ಕಲ್ಲನ್ನು ಉಪಯೋಗಿಸದೆ ಕ್ಯಾಲ್ಸೆಡೇನಿ ಎಂಬ ಪ್ರಶಸ್ತ ಶಿಲೆ ಮತ್ತು ಇತರ ಸಿಲಿಕೇಟ್ ರೀತಿಯ ಶಿಲೆಗಳಿಂದ ಹೊಸ ಆಯುಧಗಳನ್ನು ತಯಾರು ಮಾಡಿಕೊಂಡ. ಇಲ್ಲಿ ಬೆಣಚು ಕಲ್ಲನ್ನು ತ್ಯಜಿಸಿ ಹೊಸ ಶಿಲೆಗಳಿಂದ ಈ ಆಯುಧಗಳನ್ನು ತಯಾರು ಮಾಡಿಕೊಂಡ ಅಂತ ಕಾರಣಕ್ಕೋಸ್ಕರ. ಆಕಾರದಲ್ಲಿ ತುಂಬಾ ಚಿಕ್ಕದಾಗಿರುವಂತಹ ಕಲ್ಲಿನ ಕೊಡಲಿ, ಬಾಚಿ ಮುಂತಾದ ಆಯುಧಗಳನ್ನ ತಯಾರು ಮಾಡಿಕೊಂಡ. ಹಾಗೆ ಈ ಆಯುಧಗಳಿಗೆ ರಂಧ್ರ ಕೊರೆದು ಮರದ ಹಿಡಿಕೆಯನ್ನಾಕಿ ಅದನ್ನೇ ಉಪಯೋಗಿಸಲಾರಂಭಿಸಿದ. ಇದರ ನೆಲೆಗಳನ್ನ ಫಸ್ಟ್ ಅಧ್ಯಯನ ಮಾಡೋಣ. ಉತ್ತರ ಪ್ರದೇಶದಲ್ಲಿ ಮೊರನ್ನಿಹಾರ್ ಮತ್ತು ಲೇಕಾಯ್ ಎನ್ನುವಂಥದ್ದು. ಹಾಗೆ ಗುಜರಾತ್ನಲ್ಲಿ ಹೀರ್ಪುರ್, ಹಾಕಾಜ್, ವಲಗ್ನ ಮತ್ತು ಲಾಂಗ್ನಾಜ್. ಮಧ್ಯಪ್ರದೇಶದಲ್ಲಿ ಬೆಂಬೆಟ್ಕಾ, ಪುಟ್ಟಿಕಾರ್, ಅಧಮ್ಗಢ. ಕೃಷ್ಣಾ ನದಿ ಕಣಿವೆ. ಮಧ್ಯ ಭಾರತದಲ್ಲಿ ಛೋಟಾ ನಾಗ್ಪುರ್. ಹಾಗೆ ಮಹಾರಾಷ್ಟ್ರದಲ್ಲಿ ಪಚಾಡ್ ಮತ್ತು ಪಾಟ್ನಾ. ರಾಜಸ್ಥಾನದಲ್ಲಿ ತಿಲ್ವಾರ್ ಮತ್ತು ಭಾಗ್ಪುರ್. ಮಧ್ಯಶಿಲಾಯುಗದ ಕರ್ನಾಟಕದಲ್ಲಿರ್ತಕ್ಕಂಥ ನೆಲೆಗಳನ್ನು ನೋಡೋದಾದ್ರೆ ಬೆಳ್ಳಾರಿಯಲ್ಲಿ ಸಂಗನಕಲ್ಲು, ಚಿತ್ರದುರ್ಗದಲ್ಲಿ ಬ್ರಹ್ಮಗಿರಿ, ಹಾಗೆ ಬೆಂಗಳೂರಿನಲ್ಲಿ ಜಾಲಹಳ್ಳಿ ಮತ್ತು ರಾಗಿಗುಡ್ಡ. ಈ ಜಾಲಹಳ್ಳಿ ರಾಗಿಗುಡ್ಡ ಅನ್ವೇಷಣೆ ಮಾಡಿರ್ತಕ್ಕಂಥವ್ರು SR ರಾವ್ ಅವರು. ಇದರ ಒಂದು ಲಕ್ಷಣಗಳು ಆಗಲೇ ಹೇಳ್ದಂಗೆ ಸೂಕ್ಷ್ಮ ಶಿಲಾಯುಧಗಳ ಪೂರ್ಣ ಪ್ರಮಾಣದ ಬಳಕೆ ಅನ್ನುವಂಥ. ಸೂಕ್ಷ್ಮ ಶಿಲಾಯುಧಗಳು ಅಂತಂದ್ರೆ ಸಣ್ಣ ಮಟ್ಟದ ಶಿಲಾಯುಧಗಳನ್ನ ಬಳಸ್ತಾ ಇದ್ದ. ಮುಂಚೆ ಹಳೆ ಶಿಲಾಯುಗದಲ್ಲಿ ದೊಡ್ಡ ದೊಡ್ಡ ಆಯುಧಗಳನ್ನ ಬಳಸ್ತಾ ಇದ್ದ. ಸೊ ಇಲ್ಲಿ ಸೂಕ್ಷ್ಮ ಶಿಲಾಯುಧಗಳನ್ನ ಬಳಸ್ತಾ ಇದ್ದ. ಇದರಿಂದಾಗಿ ಅದನ್ನ ಹಿಡಿದುಕೊಳ್ಳುವಂತಹ ಮಾನವನಿಗೆ ಸುಲಭ ಆಗ್ತಾ ಇತ್ತು. ಅದರಿಂದ ಹೆಚ್ಚು ಕೆಲಸಗಳನ್ನು ಕೂಡ ಮಾಡಬಹುದಾಗಿತ್ತು ಅನ್ನುವಂಥ. ಅಂದ್ರೆ ಆಯುಧಗಳನ್ನ ತಯಾರು ಮಾಡುವಲ್ಲಿ
ಇಲ್ಲಿ ಬೆಳವಣಿಗೆಯನ್ನ ನೋಡ್ತಾ ಹೋಗ್ತೇವೆ. ದೊಡ್ಡ ದೊಡ್ಡ ಆಯುಧಗಳನ್ನು ತ್ಯಜಿಸಿ, ಎತ್ತಿ ತುಂಬಾ ಭಾರವಾಗಿರುವಂತಹ ಆಯುಧಗಳನ್ನು ತ್ಯಜಿಸಿ ಅದರಿಂದಲೇ ಅತಿ ಸಣ್ಣದಾಗಿರುವಂತಹ ಮತ್ತು ಚೂಪಾಗಿರುವಂತಹ ಆಯುಧಗಳನ್ನು ತಯಾರು ಮಾಡುವಂತ ಒಂದು ಜ್ಞಾನ ಬುದ್ಧಿವಂತಿಕೆ ಬಂತು. ಹಾಗೆ ಬೆಣಚು ಕಲ್ಲನ್ನ ಬಳಸುವುದನ್ನು ನಿಲ್ಲಿಸಿ ಆ ಒಂದು ಭಾಗದಲ್ಲಿ ಕ್ಯಾಲ್ಸಿಡೆನ್ಸಿ ಅಂದರೆ ಚಕಚಕಿ ಕಲ್ಲಿನ ಬಳಕೆಯನ್ನ ಇಲ್ಲಿ ಹೆಚ್ಚು ಯೂಸ್ ಮಾಡಲಾಯಿತು. ಶಿಲಾಯುಧಗಳಿಗೆ ದಂತ ಮತ್ತು ಮರದ ಹಿಡಿಕೆಗಳ ಬಳಕೆಯನ್ನ ಹೆಚ್ಚಾಯಿತು. ಸಂಯುಕ್ತ ಆಯುಧಗಳು. ಅದೇ ರೀತಿಯಾಗಿ ಇಲ್ಲಿ ಮಣ್ಣಿನಿಂದ ಮಡಿಕೆ ಕುಡಿಕೆ ತಯಾರಿಸುವ ಕಲೆ ಆರಂಭವಾಯಿತು ಅಂತ. ಅಂದರೆ ಈ ಇಂಪ್ರೂವ್ಮೆಂಟ್ಸ್ಗಳನ್ನು ನೋಡಬಹುದು. ಮಣ್ಣನ್ನು ಬಳಸ್ಕೊಂಡು ಅದರಲ್ಲಿ ತಾನು ಗೃಹ ಉಪಯೋಗಿ ವಸ್ತುಗಳನ್ನು ತಯಾರು ಮಾಡುವಂಥ ಕಲೆ ಗೊತ್ತಾಯಿತು. ಅಂದರೆ ಇಲ್ಲಿ ಈ ವೇಳೆಗಾಗಲೇ ಬೆಂಕಿಯ ಉಪಯೋಗ ಪೂರ್ಣ ಪ್ರಮಾಣವಾಗಿ ಗೊತ್ತಾಗಿತ್ತು. ಅದೇ ರೀತಿಯಾಗಿ ಬೇಯಿಸಿ ತಿನ್ನುವಂತಹ ಕಲೆ ಕೂಡ ಗೊತ್ತಾಗಿತ್ತು. ಮಾಂಸಗಳನ್ನು ಮುಂಚೆ ಹಸಿ ಮಾಂಸಗಳನ್ನು ತಿಂತಾ ಇದ್ದ, ಅದನ್ನು ಬೇಯಿಸಿ ತಿನ್ನುವಂಥ ಕಲೆ ಗೊತ್ತಾದ ನಂತರ ಅದಕ್ಕೆ ಕೆಲವೊಂದು ಪಾತ್ರೆ ಪಗಡಗಳು ಬೇಕಾಗುತ್ತೆ. ಅದನ್ನು ಮಣ್ಣಿನಿಂದ ತಯಾರಿಸುವಂಥ ಕಲೆ ಗೊತ್ತಾಗುತ್ತೆ. ಇನ್ನು ಈ ಯುಗದ ಹಂತದಲ್ಲಿ ಶವವನ್ನು ಹೂಳುವ ಪದ್ಧತಿ ಆರಂಭವಾಯಿತು. ಅಂದರೆ ಒಂದು ಸಂಸ್ಕಾರಗಳು ಆರಂಭವಾಯಿತು. ಆಮೇಲೆ ಈ ಶಿಲಾಯುಗದ ಸಂದರ್ಭದಲ್ಲಿ ಮನುಷ್ಯ ಒಂದೇ ಭಾಗದಲ್ಲಿ ವಾಸ ಮಾಡ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಕೆಲವು ಭಾಗದಲ್ಲಿ ಒಂದು ಭಾಗದಲ್ಲಿ ವಾಸ ಮಾಡ್ತಾ ಇದ್ರೆ ಅಲ್ಲಿ ಆಹಾರ ಪದಾರ್ಥಗಳು ಸಿಗುವವರೆಗೆ ಮಾತ್ರ ಅಲ್ಲಿ ವಾಸ ಮಾಡ್ತಾ ಇದ್ದ. ನಂತರ ಆ ಭಾಗವನ್ನು ಬಿಟ್ಟು ಮತ್ತೊಂದು ಕಡೆಗೆ ವಲಸೆ ಹೋಗ್ತಾ ಇದ್ದ. ಹಾಗಾಗಿ ವಲಸೆ ಸಾಮಾನ್ಯವಾಗಿತ್ತು. ಹೀಗೆ ದೇಶದ ಎಲ್ಲ ಭಾಗಗಳಿಗೆ ಕೂಡ ಮಾನವನ ವಲಸೆ ಆರಂಭವಾಗುತ್ತೆ. ಬಂಡೆ ಗುಹೆಗಳಲ್ಲಿ ಚಿತ್ರರಚನೆ, ಅರೆಯುವ ಕಲ್ಲಿನ ಬಳಕೆಗಳು ಕೂಡ ಸಿಗುತ್ತೆ. ಮುಂದೆ ನವಶಿಲಾಯುಗಕ್ಕೆ ನಾವು ಮೂವ್ ಆಗಬೇಕಾಗುತ್ತೆ. ನವಶಿಲಾಯುಗ ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದು ತಜ್ಞರು ಹೇಳೋ ಪ್ರಕಾರ ಕ್ರಿಸ್ತಪೂರ್ವ 4000ದಿಂದ 1800ರವರೆಗೆ ಇತ್ತು ಅನ್ನುವಂಥದ್ದು. ನಾವು ಈ ವೇಳೆಗೆ ನಮ್ಮ ದೇಶದಲ್ಲಿ ಈಗಾಗಲೇ ಸಿಂಧೂ ಬಯಲಿನ ನಾಗರಿಕತೆಗಳು ಕೂಡ ಹುಟ್ಟಿಕೊಂಡಿದ್ದನ್ನು ನಾವು ಗಮನಿಸಬೇಕು. ಪ್ರಮುಖ ನೆಲೆಗಳು ಅಂತಂದ್ರೆ ಮೊದಲನೇದಾಗಿ ನಿಯೋಲಿಥಿಕ್ ಎಂಬ ಪದ ನೂತನ ಶಿಲೆ ಎಂಬ ಅರ್ಥವನ್ನು ಕೊಡುತ್ತೆ. 2 ಗ್ರೀಕ್ ಪದಗಳಿಂದ ಇದು ಉತ್ಪನ್ನ ಆಗಿರುವಂಥದ್ದು. ಈ ಯುಗದಲ್ಲಿ ಕೂಡ ಮಾನವ ಕಲ್ಲಿನ ಉಪಕರಣಗಳನ್ನೇ ಬಳಸ್ತಾ ಇದ್ದ. ಅವರಿಗೆ ಇನ್ನೊಂದು ಲೋಹದ ಪರಿಚಯ ಆಗುತ್ತೆ, ಅದು ಚಿನ್ನ. ಚಿನ್ನವನ್ನ ಗೊತ್ತಿತ್ತು. ಚಿನ್ನವನ್ನು ಹೊರತುಪಡಿಸಿ ಮತ್ಯಾವ ಲೋಹಗಳು ಕೂಡ ಪರಿಚಯವಿರಲಿಲ್ಲ. ಕಾಡಿನ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸ್ತಾ ಬೇಟೆಯನ್ನ ಆತ ಪ್ರಧಾನವಾಗಿರುವ ಕಸುಬನ್ನಾಗಿ ಹೊಂದಿದ್ದ. ಮಾನವನ ಜೀವನ ನೂತನ ಶಿಲಾಯುಗದಲ್ಲಿ ಹಲವಾರು ಕ್ರಾಂತಿಕಾರಿಕ ಬದಲಾವಣೆಗಳಿಗೂ ಕೂಡ ಕಾರಣ ಆಗುತ್ತೆ. ಕೇವಲ ಆತನ ಆಯುಧಗಳ ತಯಾರಿಕೆಯಲ್ಲಿ ಮಾತ್ರ ಅಲ್ಲ, ಇಡೀ ಜೀವನ ಸ್ವರೂಪದಲ್ಲಿಯೇ ದೊಡ್ಡ ಕ್ರಾಂತಿಯನ್ನ ಉಂಟು ಮಾಡುತ್ತೆ. ಈ ಯುಗದ ಮಾನವ ಒರಟು ಕಚ್ಚಾ ಆಯುಧಗಳಿಗೆ ಬದಲಾಗಿ ಆತ ಒಳಪುರಳ ಅತಿ ಸೂಕ್ಷ್ಮ ಹಾಗೂ ಹರಿತವಾದ ಆಯುಧಗಳನ್ನು ತಯಾರಿಸಿ ಬಳಸಲಾರಂಭಿಸ್ತಾ ಇದ್ದ. ಬೆಣಚು ಕಲ್ಲಿನ ಬದಲಾಗಿ ಗಟ್ಟಿಯಾಗಿರುವ ಕಪ್ಪು ಶಿಲೆ, ಅವುಗಳಿಂದ ವಿವಿಧ ಆಕೃತಿಯ ಮತ್ತು ಹೆಚ್ಚು ಉಪಯುಕ್ತವಾಗಿರುವಂತಹ ಒಂದು ವಸ್ತುಗಳನ್ನು ತಯಾರು ಮಾಡ್ತಾ ಇದ್ದ ಅಂತ. ಅದರಲ್ಲಿ ವಿಶೇಷವಾಗಿ ಕೊಡಲಿ, ಕಲ್ಲಿನ ಸುತ್ತಿಗೆ, ಮತ್ತೆ ಒನಕೆ, ಅರೆಯುವ ಸಾಧನ ಮತ್ತು ಮಣಿಗಳು, ಹಾಗೆ ಮುಂತಾದ ಆಟದ ಸಾಮಾನುಗಳನ್ನು ಕೂಡ ತಯಾರು ಮಾಡ್ತಾ ಇದ್ದ. ಈ ರೀತಿಯಾಗಿ ಕೆಲವೊಂದು ವಿದ್ವಾಂಸರು ಸುಮಾರು 78 ವಿಧದ ನೂತನ ಶಿಲಾಯುಗದ ಉಪಕರಣಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ 41 ಹೊಳಪು ಕೊಟ್ಟ ಉಪಕರಣಗಳಾಗಿವೆ ಮತ್ತು ಇನ್ನುಳಿದಿರ್ತಕ್ಕಂಥ 37 ಉಪಕರಣಗಳು ಹೊಳಪಿಲ್ಲದ ಉಪಕರಣಗಳು ಅಂತೇಳಿ ಗುರುತಿಸಲಾಗಿದೆ. ಈ ನವಶಿಲಾಯುಗದಲ್ಲಿ ನೆಲೆಗಳು ಅಂತಂದ್ರೆ ಬಲೂಚಿಸ್ತಾನದ ಮೆಹರ್ಗರ್, ಕಾಶ್ಮೀರದ ಕಣಿವೆ, ಆಂಧ್ರ ಪ್ರದೇಶದ ಪತ್ವಾಡು, ಕೇಸರಪಲ್ಲಿ, ನಾಗಾರ್ಜುನ ಕೊಂಡ, ಪಯ್ಯಂಪಲ್ಲಿ, ಗೌರಿಮೇಡು ಮತ್ತು ಮಂಗಲು ತಮಿಳುನಾಡಿನಲ್ಲಿದೆ. ಹಾಗೆ ವಿಂಧ್ಯ ಪರ್ವತದ ಸಾಲು. ಕರ್ನಾಟಕದಲ್ಲಿರುವಂತಹ ನೆಲೆಗಳು ಅಂದ್ರೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಅಂತೇಳಿ ಭಾರತದಲ್ಲಿ ಮೊದಲು ಗಮನಿಸಿದ ನೂತನ ಶಿಲಾಯುಗದ ನೆಲೆ ಇದು. 1842ರಲ್ಲಿ ಡಾಕ್ಟರ್ ಪೈರೋಸ್ ಅವರಿಂದ ಶೋಧನೆ ಆಗುತ್ತೆ. ಹಾಗೆ ಬೆಳ್ಳಾರಿಯಲ್ಲಿ ಸಂಗನಕಲ್ಲು ಮತ್ತು ತೆಕ್ಕಲಕೋಟೆ, ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ, ಬ್ರಹ್ಮಗಿರಿ, ಮೈಸೂರಿನಲ್ಲಿ
ಟಿ ನರಸೀಪುರ ಮತ್ತು ಹೆಮ್ಮಿಗೆ, ಕೋಲಾರದಲ್ಲಿ ಬನಹಳ್ಳಿ, ಧಾರವಾಡದಲ್ಲಿ ಹಡೂರು ಅಂತ. ಹಾಗೆ ಲಕ್ಷಣಗಳು ಹರಿತವಾದ, ನುಣುಪಾದ, ಒಳಪುಳ್ಳ ಆಯುಧಗಳನ್ನ ಬಳಸ್ತಾ ಇದ್ದ, ಮೂಳೆಗಳಿಂದ ಆಯುಧಗಳ ರಚನೆ ಆಗ್ತಾ ಇತ್ತು. ಕೃಷಿ ಆಧಾರಿತ ಬದುಕು ಆರಂಭವಾಗುತ್ತೆ. ಕೃಷಿ ಆಧಾರಿತ ಬದುಕು ಆರಂಭವಾದಾಗ ಒಂದು ಕಡೆಗೆ ನೆಲೆಯೂರಿ ಸ್ಥಿರ ಜೀವನವನ್ನ ಮಾಡುವಂತಹ ಒಂದು ಬದುಕು ಆರಂಭವಾಗುತ್ತೆ. ಸೊ ಈ ಕೃಷಿ ಆಧಾರಿತ ಬದುಕು ಯಾವ ಮಟ್ಟಿಗೆ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡುತ್ತೆ ಅಂದರೆ, ಒಂದು ಕಡೆಗೆ ನೆಲೆಯೂರಿ ಜೀವನವನ್ನು ಮಾಡುವಂಥದ್ದು, ಮತ್ತೊಂದು ಕಡೆಗೆ ಸಂಘಜೀವಿ ಆಗುವಂತಹ ನಿಟ್ಟಿನಲ್ಲಿ ಮತ್ತು ಸಾಮಾಜೀಕರಣದ ಹಂತದಲ್ಲಿ ನಿಟ್ಟಿನಲ್ಲಿ ಈ ಕೃಷಿ ದೊಡ್ಡ ಮಟ್ಟದ ಕ್ರಾಂತಿಯನ್ನ ಮಾಡುತ್ತೆ. ಹಾಗೆ ಪ್ರಾಣಿಗಳನ್ನು ಪಳಗಿಸುವ ಕಲೆ ಆರಂಭ ಆಯಿತು. ನಾಯಿ, ಹಸು, ಕುರಿ, ಆಡುಗಳ ಪರಿಚಯ ಇತ್ತು. ಕ್ರಿಸ್ತಪೂರ್ವ 6000 ವೇಳೆಗೆ ಭಾರತದಲ್ಲಿ ಉಪಖಂಡದಲ್ಲಿ, ಅಂದರೆ ಭಾರತದ ಸಮಗ್ರ ಉಪಖಂಡದಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೆಯುವಂಥ ಒಂದು ಪ್ರವೃತ್ತಿ ಇತ್ತು. ಭತ್ತ, ಬಾರ್ಲಿ, ಗೋಧಿ, ಆಹಾರ ಧಾನ್ಯ ಬೆಳೆಯುವಂಥ ಕಲೆ. ಹಾಗೆ ಸಾಮೂಹಿಕ ವಾಸದಿಂದಾಗಿ ಹಳ್ಳಿಗಳ ರಚನೆ ಪ್ರಾರಂಭವಾಗುತ್ತೆ. ಇನ್ನು ಚಕ್ರದ ಸಹಾಯದಿಂದ ಮಣ್ಣಿನಿಂದ ಮಾಡುವ ಮಡಕೆ ಮಾಡುವಂಥ ಕಲೆ ಆರಂಭವಾಯಿತು. ಮಣ್ಣಿನ ಮಡಕೆಯನ್ನು ಮಾಡೋದಕ್ಕೆ ಚಕ್ರವನ್ನು ಬಳಸ್ತಾರೆ. ಈ ಚಕ್ರದಿಂದ ವಿವಿಧ ಆಕಾರಗಳ ಮಡಕೆಯನ್ನು ತಯಾರು ಮಾಡುವಂಥದ್ದು ಇವತ್ತಿಗೂ ನೋಡ್ತೇವೆ. ಸೊ ಈ ಒಂದು ಕಲೆ ನವಶಿಲಾಯುಗದಲ್ಲೇ ಆರಂಭವಾಗಿತ್ತು ಅಂತ. ಅದರ ಜೊತೆಗೆ ಕಪ್ಪು, ಕೆಂಪು, ಬೂದು ಬಣ್ಣದ ಮಣ್ಣಿನ ಮಡಿಕೆಗಳು ಕೂಡ ದೊರೆತಿದ್ದಾವೆ. ಮಡಿಕೆಗಳ ಮೇಲೆ ಚಿತ್ರಗಳನ್ನು ಆರಂಭಿಸಲಾಗಿತ್ತು. ಪುನರ್ಜನ್ಮದಲ್ಲಿ ನಂಬಿಕೆ ಇತ್ತು. ಮನುಷ್ಯನೊಡನೆ ಸಾಕು ನಾಯಿಯನ್ನು ಕೂಡ ಓಡಲಾಗ್ತಾ ಇತ್ತು. ಅಂದರೆ ಪ್ರಾಣಿಗಳ ಆರಾಧನೆಯನ್ನು ನೋಡ್ತೇವೆ. ತಮಿಳುನಾಡಿನ ತಿರುನಲ್ವೇಲಿ ಮತ್ತು ಆದಿಚೆನ್ನೂರಿನಲ್ಲಿ 14 ಎಕರೆ ವಿಸ್ತಾರವಾದ ದೊಡ್ಡದಾದ ನೂತನ ಶಿಲಾಯುಗದ ಸಮಾಧಿಯೊಂದು ದೊರೆತಿದೆ. ಹಾಗೆ ಮತ್ತೊಂದು ಚಾಲ್ಕೋಲಿಥಿಕ್ ಏಜ್ ಅಂತೆ. ಚಾಲ್ಕೋಲಿಥಿಕ್ ಏಜ್ ಅಂತಂದ್ರೆ ಈ ಒಂದು ತಾಮ್ರ ಶಿಲಾಯುಗ ಅಂತ ಕರೀತಾರೆ. ಸೊ ಈ ಒಂದು ಶಿಲಾಯುಗ ಕೂಡ ನವಶಿಲಾಯುಗದ ಜೊತೆಗೆ ಪ್ರಾರಂಭ ಆಯಿತು ಅಂತ ಹೇಳಲಾಗುತ್ತೆ. ಸೊ ನೂತನ ಶಿಲಾಯುಗದ ಕೊನೆಯ ವೇಳೆಗೆ ಮಾನವನಿಗೆ ಹೊಸ ಆಯುಧಗಳ ಪರಿಚಯ ಆಗುತ್ತೆ. ಸೊ ಈ ಲೋಹಗಳ ಬಳಕೆ ಮಾನವನ ಜೀವನದ ದೊಡ್ಡ ಬದಲಾವಣೆಯನ್ನೇ ಮಾಡುವಂತಹದ್ದು. ಅದರಲ್ಲಿ ಲೋಹಗಳಲ್ಲಿ ಪ್ರಮುಖವಾಗಿ ಮೊದಲು ಪರಿಚಯವಾಗಿದ್ದಂಥದ್ದು ಚಿನ್ನ. ಮಾನವನಿಗೆ ಮೊದಲು ಪರಿಚಯವಾದ ಲೋಹ. ಇದು ಬಹಳಷ್ಟು ಸರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಅದರ ಜೊತೆಗೆ ನಂತರ ಪರಿಚಯವಾಗಿದ್ದೇ ಈ ತಾಮ್ರ ಅನ್ನುವಂಥದ್ದು. ಸೊ ಶಿಲೆಗೆ ಬದಲಾಗಿ ಲೋಹಗಳನ್ನು ಉಪಯೋಗಿಸುವ ಸಂಬಂಧ ಬಹಳಷ್ಟು ನಿಧಾನವಾಗಿ ಕ್ರಮಕ್ರಮವಾಗಿ ಈ ಒಂದು ಬೆಳವಣಿಗೆ ಆಗುವಂಥದ್ದನ್ನು ನಾವು ನೋಡ್ತೇವೆ. ಲೋಹ ಮತ್ತು ಶಿಲೆಗಳಲ್ಲಿ ಬಳಸ್ತಾ ಇದ್ದಂಥ ಸಂಸ್ಕೃತಿ ಒಂದು ಬೆಳಕಿಗೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ತಾಮ್ರ, ಅದರ ಚಾಲ್ಕೋಲಿಥಿಕ್ ಏಜ್ ಅಂತೇಳಿ ಕರೆಯಲಾಗುತ್ತೆ. ಈ ಸಂಸ್ಕೃತಿ 1950ರಲ್ಲಿ ಮೊದಲ ಬಾರಿಗೆ ಬೆಳಕಿಗೆ ಬರುತ್ತೆ. ಮಹಾರಾಷ್ಟ್ರದ ಜೋರ್ವೆಯಲ್ಲಿ ಮೊದಲ ತಾಮ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಂಸ್ಕೃತಿಯ ಬೆಳವಣಿಗೆ ಅಥವಾ ಸಂಸ್ಕೃತಿಯನ್ನು ಪತ್ತೆ ಹಚ್ಚಲಾಗುತ್ತೆ. ಕಲ್ಲಿನ ಬೆಂಡುಗಳು ಮತ್ತು ತಾಮ್ರದ ಉಪಕರಣಗಳನ್ನು ಬಳಸಲಾಗುತ್ತೆ. ಬಣ್ಣದ ಮಡಿಕೆಗಳ ರಚನೆ ಸಾಮಾನ್ಯವಾಗಿತ್ತು ಇಲ್ಲಿ. ಹಾಗೆ ಈ ಸಂಸ್ಕೃತಿ ಸ್ಥಳೀಯ ಹೆಸರುಗಳು ಜೋರ್ವೆ ಸಂಸ್ಕೃತಿ, ಮಾಳ್ವ ಸಂಸ್ಕೃತಿ, ಕಯಾಟ ಸಂಸ್ಕೃತಿ ಮತ್ತು ಆಹಾರ ಸಂಸ್ಕೃತಿ ಅಂತೇಳಿ ಸ್ಥಳೀಯ ಹೆಸರುಗಳಲ್ಲಿ ಕರೆಯಲಾಗುತ್ತೆ. ಹಾಗೆ ಈ ಯುಗದ ತಾಮ್ರದ ಕತ್ತಿಗಳು ಗಂಗಾ ನದಿ ಬಯಲಿನ ಫತೇಫರ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆತಿವೆ. ಕೃಷಿ ಮತ್ತು ಪಶುಸಂಗೋಪನೆ ಇಲ್ಲಿಯ ಮುಖ್ಯ ಕಸುಬಾಗಿತ್ತು. ಹತ್ತಿ ಬೆಳೆಯುವುದನ್ನು ಕಲಿತಾರೆ. ಸೊ ಹತ್ತಿ ಬೆಳೆಯುವುದು ಒಂದು ಕ್ರಾಂತಿಕಾರಕ ಬೆಳವಣಿಗೆ ಅಂತ ಕರಿತೀವಿ. ಯಾಕೆಂತಂದ್ರೆ ಈ ಹತ್ತಿಯನ್ನು ಬಳಸಿಕೊಂಡು ಮನುಷ್ಯ ನಾಗರಿಕತೆಯ ಜೀವನಕ್ಕೆ ಅನುಕೂಲವಾಗಿರುವಂತಹ ಬಟ್ಟೆಗಳನ್ನು ತಯಾರಿಸಿ ಬಟ್ಟೆಯನ್ನು ಹಾಕುವಂಥದ್ದನ್ನ ಕರೀತಾರೆ. ಹಾಗೆ ನವಡ್ತುಲ ಎಂಬ ಪ್ರದೇಶದಲ್ಲಿನ ದೊರೆತಿರುವ ಅವಶೇಷಗಳಿಂದ ಎಲ್ಲ ರೀತಿಯ ಆಹಾರ ಧಾನ್ಯ ಬೆಳೆಯುತ್ತಿದ್ದರಂತ ಒಂದು ಮಾಹಿತಿ ಸಿಕ್ಕಿದೆ. ಹಸಿ ಇಟ್ಟಿಗೆಗಳಿಂದ ಮನೆಗಳನ್ನು ತಯಾರು ಮಾಡ್ತಾ ಇದ್ರು. ಚಾಲ್ಕೋಲಿಥಿಕ್ ಏಜ್ನ ನೆಲೆಗಳು ಅಂದರೆ ಜೋರ್ವೆ, ಇನಾಮ್ಗಾಮ್, ದೈಮಾಬಾದ್, ಇದು ಮಹಾರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶದ ಉತ್ತರ ಭಾಗ, ಹಾಗೆ ಗಂಗಾ ನದಿ ಬಯಲಿನ ಅಲಹಾಬಾದ್ ಮತ್ತು ಪಾಟ್ನಾ ಪ್ರದೇಶ, ಪಶ್ಚಿಮ ಮಧ್ಯಪ್ರದೇಶ, ಆಗ್ನೇಯ ರಾಜಸ್ಥಾನದ ಭಾಗಗಳು. ಸೊ
ಸೊ ಇದಿಷ್ಟು ಕೂಡ ನಿಮಗೆ ಈ ಒಂದು ಎಜುಟೆಕ್ ಯೂಟ್ಯೂಬ್ ಚಾನಲ್ನ ಕಡೆಯಿಂದ ತಿಳಿಸಿರುವಂತಹ ಇತಿಹಾಸ ಪೂರ್ವ ಸಂಸ್ಕೃತಿಯ ಇತಿಹಾಸ ಪಾಠವಾಗಿದೆ. ಇದೇ ರೀತಿಯ ನಿರಂತರ ವಿಡಿಯೋಗಳ ಮೂಲಕ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗಿರುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ಸಲ್ಲಿ ಇರುತ್ತೆ. ವಿಡಿಯೋವನ್ನು ಶೇರ್ ಮಾಡಿ. ನೆಕ್ಸ್ಟ್ ಲೈವ್ ವಿಡಿಯೋಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು.